ಇಲ್ಲಿ ನೋಡ್ರಿ ಜಾತ್ರೆಗೆ ತಯಾರಾಗಿವಿ. ಈ ಥರ ಐತಕಿನ್ ಲುಕ್ಕು. ಹಾಂ ಅಲ್ಲಿಗಡ್ತಾಳವ ಈಗ ನೆಟ್ಟಾಗ ನಿಂದು ನಾಚಿಕೆ ಬರ್ತದ. ಗುಂಡ್ಯ ಬಾಲೆ ನಿಂದ್ರೆ ಬಾಕನ ಮೇಲೆ. ಹ್ಞೂ 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 ಹೆಂಗೈತ್ರಿ ಪುಟ್ಟಿದ ಲುಕ್? ಮಿಷನ್ ಮ್ಯಾಗ ನೋಡಿ ಏನೇನು ಬಂದಿಲ್ಲ. ಓಕೆ ಸ್ನೇಹಿತರೆ, ಇವಾಗ ಜಾತ್ರೆಗೆ ಹೊರಟಿದ್ದೇವೆ ನೋಡ್ರಿ. ಜಾತ್ರಾಕ ನಾನು, ಪುಟ್ಟಿ, ಆಕಾಶ, ನಮ್ಮ ಗುಂಡೆ ಅದಾವ. ಬಂದೇ ಇಲ್ಲ ನಾವು ರೊಟ್ಟಿ. ಓಕೆ ಬರ್ರಿ ಜಾತ್ರೆಗೆ ಹೋಗಿ ಬರೋಣಂತ. ಜಾತ್ರೆ ಒಳಗೆ ಏನೇನು ಮಾಡ್ತೀವಿ ನೋಡಕತ್ರಪ್ಪ. ಏನೇನು ಮಾಡೋದು ಏನೇನು ತೊಗೊತೀವಿ ಅನ್ನೋ. ನೋಡಿ ನಮ್ಮನ್ನು ಬಿಟ್ಟು ಹೊಂಟ್ಬಿಟ್ಲು ಬಂದು ತಾನೇ. ತಿಡು ಹೋಲಿ ಬಿಡು, ಅದು ಬಿಡ ಸುಮ್ಕುದ್ರು. ಸೊಪ್ಪ ತಮ್ಮ ಸಾವಕಾಶ ಸಾವಕಾಶ. ಬರ್ರಿ ಎಲ್ಲರೂ ಜಾತ್ರೆಗೆ ಹೋಗಿ ಬರೋಣ. ಒಳ್ಳಾಡ್ದೆ ಈಕಿ ಒಂದು ಕಡೆ ನೀಟಾಗಿ ನಿಂದ್ರಲ್ಲ, ಬರೀ ಒಳ್ಳಾಡ್ದೆ. ನಾವು ಮಾಟ್ ನೋಡ ಗುಡ್ 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 ಓಡ್ತಾನೆ. ಮತ್ತೆ ಹೊಳ್ಳಿ ನಮ್ಮನ್ನೆಲ್ಲ ಅಲ್ಲಿ ಬಿಟ್ಟಿಗೆ ಹುಡ್ಕೋತ ಬಂದ್ಬಿಡ್ತಾನೆ ಮನೆಗೆ. ರೆಡಿ ಹೋಗನ್ರಿ ಜಾತ್ರೆಗೆ ನೋಡ್ರಿ. ಪುಟ್ಟನ ಜರ ಮುಖ ತೋರ್ಸಿ ಇವತ್ತಾದ್ರು. ಅಟ್ಟ ಮುಖ ತೋರ್ಸಲ್ಲ ಮೊಬೈಲ್. ಬರ್ರಿ ಹೋಗೋಣ. ನೋಡ್ರಿ ಜಾತ್ರೆ ಹೊಂಟೀರಿ. ಅಲ್ಲಿ ದಡಮ್ಮ ಅದಾರ್ರಿ, ದಡಮ್ಮ ಅಣ್ಣ ಅದಾರ್ರಿ. ದೂರ ಹಿಡಿದು ಮಾಡಿ ಯಾಕೆ ಕ್ಯಾಮ್ರಾ ಮುಂದೆ ಒರೆಸ್ಲೇಪ. ಕ್ಯಾಮ್ರಾ ಹಿಡಿದಕ್ಕೆ ಬ್ಲರ್ ಬರಕತ್ತೈತಿ ನೋಡಿ. ಹೌದು ನಮ್ಮ ಹಳ್ಳಿ ಕಡೆ ಕೌದಿ ಗೊತ್ತು, ಸಿಟಿ ಕಡೆ ಗೊತ್ತಿದೆ. ಎಲ್ಲರಿಗೂ ಬಾ ಹೋಗಿ ಬರ್ರಿ ಸಾವಕಾಶ ಬಾ. ಬಜ್ಜಿ ತಿನ್ಸಿ ಬರ್ತೀವತ್ ಬಾ. ಬಜ್ಜಿ ಮಹೇಶ್ ಇಲ್ಲಣ್ಣ ಎಲ್ಲಿ ಹೋದ್ರ?
ಓಕೆ ಸ್ನೇಹಿತರೆ, ನೋಡ್ರಿ ಇವಾಗ ಏನಪ್ಪ ಅಂತಂದ್ರೆ ಈ ದೇವರ ವಿಶೇಷತೆ, ಆಂಜನೇಯ ವಿಶೇಷತೆ ಅಂದರೆ ಏನು ರೀ, ದೇವರ ಮೈ ಮೇಲೆ ಒಂದು ಅಡ್ಡ ಕಂಬ ಬಂದಂಗೆ ಆಗೈತಲ್ಲ, ಅದು ಆಲದ ಮರದ ಬೇರು ನೋಡ್ರಿ. ಅದು ಇದೇನು ನೋಡ್ರಿ ಐತಲ್ಲ ದೊಡ್ಡದು ಆಲದ ಮರ, ಆಲದ ಬೇರಿನ ಅಂದ್ರೆ ಬಡ್ಡಿ ಒಳಗೆ ನೆನೆದ ನಾವು ಆಂಜನೇಯ. ಅವನ ಪವಾಡ ಭಾಳ ಐತ್ರಿ, ಭಾಳ ಶಕ್ತಿಶಾಲಿ ದೇವರು, ಪವರ್ಫುಲ್ ದೇವರು. ನಾವು ಏನು ಬೇಡ್ಕೊತೀವಿ ಅದು ಬೇಡ್ಕೊಂಡದ್ದೇ ಆಗುತ್ತೆ. ಬೇರಿನೊಳಗೆ ದೇವರು ಉದ್ಭವ ಆಗೈತೆ ನೋಡ್ರಿ, ಅಲ್ಲಿ ಆಂಜನೇಯ ಉದ್ಭವ ಆಗ್ಯಾನ. ಅದಕ್ಕೆ ಆ ಮೈ ಮೇಲೆ ಒಂದು ಬೇರಿನ ತುಂಡು ಮೈ ಮೇಲೆ ಬಂದೈತಿ. ಇದು ಗರ್ಭಗುಡಿಯಲ್ಲಿ ಮೇಲೆ ಸ್ಲ್ಯಾಬ್ ಇಲ್ಲ, ಅದು ಆಲದ ಮರದ ನೆರಳಿನಲ್ಲೇ ದೇವರಿದಾನೆ ನೋಡ್ರಿ. ಅದು ಸ್ಲ್ಯಾಬ್ ಹಾಕಬೇಕು ಅಂತಾರೆ ಊರನವರೆಲ್ಲರೂ ಸೇರಿ, ಅದ್ರದ್ದೊಂದು ಪವಾಡನೇ ಬೇರೆ ಐತ್ರಿ. ದೇವ್ರು ಏನೋ ಹೇಳ್ಯಾನಂತ. ಅದು ಒಂದು ಸರಿ ಅಂದರೆ ಈ ಊರಾಗ ನಮ್ಮ ಅಜ್ಜಿ ಥರ ಯಾರು ಹಿರಿಯರು ಅದಾರಲ್ಲ ಅವ್ರ ಬಾಯಿಂದನೇ ಒಂದು ವಿಡಿಯೋದಾಗ ಹೇಳಿಸ್ತೀನಂತ. ನಾನು ಹೇಳಿದ್ರೆ ಅಷ್ಟು ಚಂದ ಅನಿಸಲ್ಲ, ಅವರು ಅನುಭವ ಇದ್ದರು ಕೇಳಿದರು ಅವರು ಈ ಊರನ್ನವ್ರಿಗೆ ಹೇಳಬೇಕು, ಅಂದ್ರೆ ನಿಮಗೆ ಅರ್ಥ ಆಗುತ್ತದು. ಮೇಲೆ ಛತ್ ಇಲ್ಲ ನೋಡ್ರಿ, ಛತ್ ಇಲ್ಲ ಅಂದ್ರೆ ಸ್ಲ್ಯಾಬ್ ಇಲ್ಲ ಈ ದೇವ್ರ ಗುಡಿ. ಗರ್ಭಗುಡಿಗೆ ಸ್ಲ್ಯಾಬ್ ಇಲ್ಲ, ಹಿಂಗೆ ಓಪನ್ ಆಗೇ ಐತಿ ದೇವರು. ಎಲ್ಲ ಮಳೆ ಬರಲಿ ಬಿಸಿಲಿರಲಿ ಗಾಳಿ ಇರಲಿ ಏನಿದ್ರು ಹಿಂಗೆ ನೋಡ್ರಿ ದೇವರು. ದೊಡ್ಡ ಆಲದ ಮರ ಐತಿ, ಆಲದ ಮರದ ಬೇರಿನಲ್ಲಿ ನೆಂದಾನ. ಮೊದಲೆಲ್ಲ ಹಿಂಗೆ ಇದ್ದಿದ್ದಿಲ್ಲ, ಇವಾಗ ಸ್ವಲ್ಪ ಎಲ್ಲ ಒಳಗಡೆ ಟೈಲ್ಸ್ ಹಾಕಿ ಸ್ವಲ್ಪ ಕಟಂಜಿ ಶೇಪ್ ತೊಗೊಂಬಂದಾರ. ನಮ್ಮ ಗುಂಡೆ ವಿಡಿಯೋ ಮಾಡ್ತೀನಿ ದೊಡ್ಡಮ್ಮ ಸುತ್ತ ಅಂತಂದ ಹೋಗಿ ವಿಡಿಯೋ ಮಾಡಾಕತ್ತಿದ್ದಾನೆ ನೋಡ್ರಿ. ಅಂದ್ರೆ ಪ್ರಶಾಂತವಾದ ಜಾಗ, ದೊಡ್ಡ ಜಾಗ ಜಾಸ್ತಿ ಐತಿ, ಜಾಗ ದೊಡ್ಡ ಗುಡಿ ದೇವಸ್ಥಾನ ಒಳಗೆಲ್ಲ ಪ್ರಶಾಂತವಾದ ಜಾಗ ಅಂದರೆ ಜಾಸ್ತಿ ಜಾಗ ಐತಿ. ಸುತ್ತಮುತ್ತ ಎಲ್ಲ ದೊಡ್ಡ ಗುಡಿ ಐತಿ. ಅಂದರೆ ಇಲ್ಲಿ ಸಾಮೂಹಿಕ ವಿವಾಹ ಕೂಡ ಆಗ್ತಾವೆ ನೋಡ್ರಿ, ಸಾಮೂಹಿಕ ವಿವಾಹ ಕೂಡ ಆಗ್ತಾವೆ. ತುಂಬ ದೊಡ್ಡ ದೇವಸ್ಥಾನ ರೀ. ಅಂದರೆ ನಾವು ಜಾತ್ರೆ ಆದ ಮರುದಿನ ಬಂದೀವಿ ಅಂಥೇಳಿ ಗದ್ದಲ ಇಲ್ಲ. ಜಾತ್ರೆ ದಿನ ಬಂದರೆ ಒಂದು ಇರುವೆನೂ ಕೂಡ ಹಾಯೋದಕ್ಕೆ ಜಾಗ ಇರ್ತಿದ್ದಿಲ್ಲ, ಆ ಥರ ರಶ್ ಇರ್ತೈತಿ ಇಲ್ಲಿ. ಹೀಗಾಗಿ ನಿಧಾನವಾಗಿ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕುಂತು ಮುಂದೆ ಜಾತ್ರೆಗೆ ಹೋಗ್ತೀವಿ ನೋಡ್ರಿ. ಇದೆಲ್ಲ ನಮ್ಮ ಗುಂಡೆ ಅಂದ್ರೆ ನಮ್ಮ ಶರತ್ತು ವಿಡಿಯೋ ತೊಗೊಂಡದ್ದು. ವಿಡಿಯೋ ತಗೋ, ಗಾಡಿ ಬರ್ತಾವ. ಮಹಿಳೆಯರು ಬಂಗಾರದ ಆಭರಣಗಳು ಹುಡುಕಾಡಿ ಕಳ್ಕೊಂಡು ಹುಡುಕಾಡಿ ಬರ್ರಿ 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 ಜಾತ್ರೆಗೆ ಬರುತ್ತೆ. ಯಾತ್ರಿಕರಿಗೆ ಹೋಲ್ಸೇಲ್ ದರದಲ್ಲಿ ಬೇಕಾದ ಐಟಮ್ ತಗೋರಿ. 100 ರೂಪಾಯಿ 100 ರೂಪಾಯಿ 100 ರೂಪಾಯಿ ಹೋಲ್ಸೇಲ್ ದುಕಾನ್ ಇದು, ಬರೀ 100 ರೂಪಾಯಿ. ಜೈ ದುರ್ಗಾ ಫ್ಯಾನ್ಸಿ ಸ್ಟಾಲ್ ಶಹಾಪುರ್ ಇವರ ಹೋಲ್ಸೇಲ್ ದುಕಾನ್. ಬೇಕಾದ ಐಟಮ್ ತಗೋರಿ. ಜಾತ್ರೆ ಒಳಗೆ ಬರೀ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ 100 ರೂಪಾಯಿ. ಮಸ್ತ್ ಮಸ್ತ್ ಕಾರ್ ಅದಾವೆ, ಹೆಲಿಕಾಪ್ಟರ್ ವಿಮಾನ ಅದಾವೆ. ಮಕ್ಕಳನ್ನ ಕರ್ಕೊಂಡು ಜಾತ್ರೆ ಒಳಗೆ ಹೋಗೋದಂದ್ರೆ ಸುಮ್ಮನೆ ಇಲ್ಲರಿ, ಮೈ ತುಂಬ ಕಣ್ಣಾಗಿರಬೇಕು. ಆಮೇಲೆ ಗಾಡಿಗಳೆಲ್ಲ ತಿರುಗಾಡ್ತಿರ್ತಾವೆ, ಕಿಡಿಗೇಡಿ ಹುಡುಗರು ಇರ್ತಾವೆ. ಹೀಗಾಗಿ ಯಾವಾಗಲೂ ನನ್ನ ಹಿಂದೆ ಬರ್ರಿ ಅಂತಿದ್ದೆ. ಆಮೇಲೆ ನಾನು ಏನರ ತೊಗೊಳಕತ್ರ ನನ್ನ ಹಿಂದೆ ಅದರ ಇಲ್ಲ ಅವರು ಅಂತಿದ್ದೆ. ಅವ್ರು ಸ್ವಲ್ಪ ದೂರ ನಿಂತ್ರೆ ಹಂಗೆ ಬರ್ರಿ ಇಲ್ಲಿ ನನ್ನ ಹತ್ರ ನಿಂದ್ರೆ ಬರ್ರಿ ಅಂತ ಕರಿತಿದ್ದೆ. ಯಾಕಂದ್ರೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗೋದು ಸುಮ್ಮನೆ ಅಲ್ಲ ರೀ, ಭಾಳ ಅಂದ್ರೆ ಭಾಳ ಗದ್ದಲ ಇರ್ತೈತಿ. ಅಂಥದ್ರಾಗ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬರ್ಬೇಕಲ್ರಿ, ಇದು ಒಂದು ಭಾಳ ಇದು ನೋಡಿರಿ. ನಾನು ಯಾವಾಗಲೂ ಅವ್ರನ್ನ ಕಾಯ್ತಾನೆ ಇದ್ದೆ, ಯಾವಾಗಲೂ ಅದರಿಲ್ಲ ನನ್ನ ಹಿಂದೆ ಅಂತೇಳಿ. ಒಂದು ಸಾರಿ ಗುಂಡ್ಯಾನ ಕೈ ಹಿಡ್ಕೊತಿದ್ದೆ, ಒಂದು ಸಾರಿ ಪುಟ್ಟಿನ ಕೈ ಹಿಡ್ಕೊಂಡಿದ್ದೆ. ಅದು ಇಬ್ಬರು ಒಬ್ರಿಗೊಬ್ರು ಕೈ ಹಿಡ್ಕೋರಿ ಅಂತ ಹೇಳ್ತಾ ಇದ್ದೆ.
ಹೀಗಾಗಿ ಅಷ್ಟು ಎಲ್ಲ ಜಾತ್ರೆ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋದ್ರಾಗ ಹೇಳ್ತೀನಿ ಸ್ನೇಹಿತರೆ, ಟೈಮು ತುಂಬ ಆಗಿಬಿಟ್ಟಿತ್ತು. ಆಮೇಲೆ ಕತ್ಲಾಗಿ ಹೋಗ್ಬಿಟ್ಟಿತ್ತು. ನಾವು ಹೋದದ್ದೇ ಒಂದು 4:15 ಏನು ಬಿಟ್ಟಿವಿ ಮನೆ ಜಾತ್ರೆಗೆ ಅಂತೇಳಿ. ಜಾತ್ರೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಪೂರ್ತಿ ಕತ್ಲಾಗಿಬಿಟ್ಟಿತ್ತು ನೋಡ್ರಿ. ಹಂಗೆ ಅವ್ರನ್ನ ಕರ್ಕೊಂಡು ಬರ್ಬೇಕಾದ್ರೆ ಭಾಳ ಇದು ರೀ. ಹಿಂಗಾಗಿ ಮೈ ತುಂಬ ಕಣ್ಣು. ಮನ್ಯಾಗ ಕೀಲಿ ಹಾಕೋದು ಕೈತಲ್ಲ, ಬಳಿ ಹಾಕೋ ಬಳಿ ಹಾಕತ್ತ ಬಳಿ ನೀ ಏನು ಮುಗಿಸ್ಕೊಂಡು ಬರ್ಬೇಕೇನಲ್ಲ, ಖಾಲಿ ಮಾಡ್ಕೊಂಬರ. ನೋಡು ನಡಿ ಗುಂಡೆ ಗೌಡ ನೀವು ಗುಂಡೆ ಮತ್ತೇನು ಬೇಕು, ಮತ್ತೇನು ಬೇಕು? ನಾವು ಹೇಳು ಏನು ಬೇಕು? ಪುಟ್ಟಿ ಬಾ. ಓಕೆ ಸ್ನೇಹಿತರೆ, ಇದು ನೋಡ್ರಿ ಮರ್ಗಮ್ಮನ ಗುಡಿ. ಮರ್ಗಮ್ಮ ದುರ್ಗಮ್ಮ ಅಂತ ಇರ್ತಾರಲ್ರಿ, ಆ ದೇವಸ್ಥಾನ ಮೊನ್ನೆನೇ ಓಪನಿಂಗ್ ಆಗೈತ್ರಿ. ಮೊನ್ನೆನೇ ಮೂರ್ತಿ ಸ್ಥಾಪನೆ ಮಾಡ್ರಿ. ಅಲ್ಲಿ ನಾನು ನೋಡಿದ್ದಿಲ್ಲ, ಹೀಗಾಗಿ ಇಲ್ಲೇ ಜಾತ್ರೆಯಿಂದ ಸ್ವಲ್ಪ ಅಲ್ಲೇ ಐತ್ರಿ, ಜಾತ್ರೆ ಒಳಗೇನೆ ಐತಿ. ಇಲ್ಲಿಷ್ಟು ನೋಡೋಂಬಾರವ ತೋರಿಸ್ಕೊಂಬರ್ತೀನಿ ಅಂತ ಅಂದ್ಲತ್ತಿ. ಹೋಗೋಣಂತೆ ಬಂದೀವಿ ನೋಡ್ರಿ. ಚಂದ ಮಾಡ್ಯಾರಿ ಮೂರ್ತಿ, ಚಿಕ್ಕ ಚಿಕ್ಕ ಮೂರ್ತಿ ಆದರೂ ಚಂದ ಅದಾವ್ರಿ. ಬಾಗಿಲು ಹಾಕಿಬಿಟ್ಟಿದ್ರು. ಎಷ್ಟೇ ಕ್ಯಾಮ್ರಾದಾಗ ತೊಗೋಬೇಕಂದ್ರೂ ಬ್ಲರ್ ಬರ್ತಿತ್ತು. ಆಮೇಲೆ ಜೂಮ್ ಹಾಕಿ ತೊಗೊಂಡಾಗ ಕ್ಲಿಯರ್ ಬಂತು ನೋಡ್ರಿ ಮೂರ್ತಿ. ನೋಡ್ರಿ ಇವಾಗ ಎಷ್ಟು ಚಂದ ಅದಾವ ನೋಡ್ರಿ ಮೂರ್ತಿಗಳು. ಮರ್ಗಮ್ಮ ದುರ್ಗಮ್ಮ ಅಂತ ಹೇಳಿಬಿಟ್ಟು ದೇವಸ್ಥಾನ ಒಂದು ನೋಡ್ದಂಗಾಯ್ತು. ನಮ್ಮ ಗುಂಡೆ ವಿಡಿಯೋ ಮಾಡ್ತಾಯಿದ್ದ. ಹಂಗೆ ಇಲ್ಲಿ ಬಂದ್ರೆ ಸ್ನೇಹಿತರೆ, ಆ ದೇವಸ್ಥಾನದ ಎದುರುಗಡೆನೇ ಚಿಪ್ಸ್ ರೋಲ್ ಅಂದರೆ ಪೊಟ್ಯಾಟೊ ಚಿಪ್ಸ್ ರೋಲ್ ಮಾಡ್ತಾಯಿದ್ರು. ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಕೊಡ್ತಾಯಿದ್ರು. ಅದನ್ನು ನೋಡ್ತಾ ಇದ್ವಿ. ನಮ್ಮ ಅತ್ತಿ ಅವು ಏಟ್ಕೊಂಡು ಸಿಗ್ತಾವನವ ಅಂತ ಅಂದ್ಲು. ಅತ್ತಿ ಅವನ್ನೆಲ್ಲ ತೊಗೊಳೋದು ಬೇಡವ ಯವ್ವ ಅಂದೆ ನಾನು. ಯಾಕಂದ್ರೆ ಅವ್ರು ಕರೆದಿರುವಂಥ ಎಣ್ಣೆ ನೋಡಿದ್ರೆ ನನಗೆ ತಲೆ ತಿರುಗ್ದಂಗೆ ಆಗಿಬಿಡ್ತು. ಫುಲ್ಲು ಕಪ್ಪಾಗಿಬಿಟ್ಟೈತಿ ಅದು ಎಣ್ಣೆ, ಫುಲ್ ಕರ್ಗಾಗಿಬಿಟ್ಟೈತಿ. ಅಂಥದ್ರೊಳಗೇ ಅವ್ರು ಕರೆದು ಕೊಡ್ತಾಯಿದ್ರು. ತಿಳಿಲಾರ್ದು ಹುಡುಗರು ತೊಗೊಳಕತ್ತಾರ. ಅದು ಎಷ್ಟು ದಿನದಿಂದ ಕರೆದು ಇಟ್ಟಿದ್ದಾರೋ, ವಾಪಸ್ ಎಷ್ಟು ದಿನ ಅದರಲ್ಲೇ ಕರಿತಾರೋ ಗೊತ್ತಿಲ್ಲ. ಹಿಂಗಾಗಿಬಿಟ್ಟು ಅದನ್ನು ನೋಡಿದ್ರೆ ಬೇಡತ್ತೆ, ಅದನ್ನೇನು ತೊಳಕ್ಕೆ ಹೋಗ್ಬೇಡ, ಅದನ್ನು ತೊಳೋದನ್ನು ಬೇಡ, ನಾವು ಹುಡುಗರಿಗೆ ಕೊಡ್ಸೋದೂ ಇಲ್ಲ ಅದನ್ನು ಅಂತೇಕೆ ಅಂದೆ ನಾನು. ಹಂಗೆ ನಾವು ಬಜ್ಜಿ ಸುದಕ್ಕೆ ತೊಗೊಂಡಿಲ್ರಿ. ಅಲ್ಲಿ ಏನು ಜಿಲೇಬಿ ಇಷ್ಟು ತೊಗೊಂಡಿದ್ದೆ ಅಷ್ಟೇ ಬಂದೆವು. ಬಜ್ಜಿ ನಾವೆಲ್ಲ ಮಾಡ್ಕೊಂಡು ಐಸಾಕ್ಯಾರ. ಗುಂಡೆ ತೋರಿಸಿ, ಅದು ಬರಲ್ಲ ಬಿಡು. ಬ್ಯಾಟು ಬ್ಯಾಡ್ಮಿಂಟನ್ ತೊಗೊಂಡ್ರೆ ಆಡ್ಲಕ್ಕೆ ಬರ್ತಿದ್ದಿಲ್ಲ. ನಡಿ ಕಟ್ಟೆಗಿಡ್ಕೊ, ಕಟ್ಟೆಗಿಡ್ಕೊ. ಏ ಪುಟ್ಟಿ, ಗಾಡಿ ನೋಡ್ರಿ, ಗಾಡಿ ನೋಡ್ರಿ ಒಂದು ಸ್ವಲ್ಪ. ಬಾ ಹೋಗಪ್ಪ. ನಡಿ. ಕಿವಿಯಲ್ಲಿನ ಓಲೆ ತಗೋರಿ ಬರೀ 20 ರೂಪಾಯಿ, ಉಂಗುರ ತಗೋರಿ 20 ರೂಪಾಯಿ, ಕೊರಳಲ್ಲಿನ ಸರ ತಗೋರಿ 20 ರೂಪಾಯಿ, ಯಾವುದೇ ಸಾಮಾನು ತಗೋರಿ ಕೇವಲ 20 ರೂಪಾಯಿ. ಈ ಸಾಮಾನುಗಳನ್ನ ನಡ್ರಿ ಸೀದಾ ಮನೆ ನಡ್ರಿ. ಪುಟ್ಟಿ ಬಾ.
ಓಕೆ ಸ್ನೇಹಿತರೆ, ಇಷ್ಟು ಎಲ್ಲ ಜಾತ್ರೆ ಮುಗಿಸ್ಕೊಂಡು ಮಕ್ಕಳು ಕರ್ಕೊಂಡು ಎಲ್ಲ ತೊಗೊಂಡು ಹೊರಗೆ ಜಾತ್ರೆಯಿಂದ ಹೊರಗೆ ಬರ್ಬೇಕಾದ್ರೆ ಕಠಿಣ ಆಯ್ತು ನೋಡ್ರಿ. ಹೊತ್ತು ಮುಣಗಿದಂಗೆ ಜನ ಜಾಸ್ತಿ ಆಗಕತ್ಬಿಡ್ತು. ಜನ ಫುಲ್ಲು ಕಲಿಯೋದ್ರೊಳಗೆ ನಾವು ಹೊರಗೆ ಆದೆವು. ಮೊದಲು ಜಾತ್ರೆ ಮುಗಿಸ್ಕೊಂಡು ಈಚೆ ಬಂದೆವು. ಯಾಕಂದ್ರೆ ಅದ್ರ ಅಂಥದ್ರೊಳಗೆ ಸಿಗಬಿದ್ರೆ ಮಕ್ಕಳು ತೊಗೊಂಡು ಅದ್ರ ಕತ್ಲಾದ ಬಳಕ ಅದ್ರ ನಮ್ಮ ಅತ್ತಿಗೆ ಕರ್ಕೊಂಡು ಬರೋದು ಭಾಳ ಕಷ್ಟ ಇತ್ತು. ಹೀಗಾಗಿ ಮಕ್ಕಳು ಕರ್ಕೊಂಡು ಮೊದಲು ಮಕ್ಕಳಿಗೆ ಮುಂದೆ ಹಾಕಿದೆ, ನಡ್ರಿ ಮುಂದೆ ನಡ್ರಿ ಅಂತ ಹೇಳಿಬಿಟ್ಟು ಎಷ್ಟು ಕೇರ್ ಮಾಡ್ತಿದ್ನಿ ಅಂದ್ರೂ ನಮ್ಮ ಪುಟ್ಟಿ ಗಾಡಿ ಮುಂದೆನೇ ಹೋಗಿಬಿಡ್ತಿದ್ಲು. ಮತ್ತು ಹಿಂದಡೆ ಪುಟ್ಟಿ ಗಾಡಿ ಬರ್ತೈತಿ ನೋಡಿ, ಸ್ವಲ್ಪ ಮುಂದೆ ಗಾಡಿ ಪೀಡಿ ನೋಡ್ರಿ ಜರ ಅಂತ ಹೇಳ್ಬಿಟ್ಟು ಮತ್ತು ಅವ್ನ ಕರ್ಕೊಂಡು ಆದಷ್ಟು ಜಲ್ದಿ ನಾವು ಹೋಗಬೇಕು ಅಂತ. ಗಾಡಿಯವ್ರನ್ನೂ ಹಾಗೆ ತಿರುಗಾಡ್ತಾರೆ ರೀ ಜಾತ್ರೆ ಒಳಗೆ, ಗಾಡಿ ಬಿಟ್ಟು ತಿರುಗಾಡಲ್ಲ, ಜನ ಜಾಸ್ತಿ ಇರ್ತೈತೆ ಅಂತ ಹೇಳ್ಬಿಟ್ಟು. ಹೀಗಾಗಿ ಮೊದಲು ಅವ್ರಿಗೆ ಮುಂದೆ ಹಾಕಿದೆ, ನಡ್ರಿ ಸೀದಾ ಮನೆಗೆ ಹೋಗಮ್ಮ ನಡ್ರಿ ಅಂತ ಹೇಳ್ಬಿಟ್ಟು. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸ್ರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸಬ್ರು ನೋಡ್ತಾ ಇದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೈಪ್ ಅನ್ನೋ ಆಪ್ಷನ್ ಬಂದಿದೆ, ದಯವಿಟ್ಟು ಎಲ್ಲರೂ ಹೈಪ್ ಮಾಡಿ ಚಾನಲ್ ಗ್ರೋತ್ ಮಾಡಿ ಅಂತ ಕೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.